ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿಯ ಮಂಜುನಾಥ್ ವರ್ಷ. ಇವತ್ತು ಸ್ವಲ್ಪ ಅಂಗನವಾಡಿಗೆ ಹೋಗೋದಿತ್ತು, ಮತ್ತು ಅದಕ್ಕೆ ಹೋಗೋಕ್ಕಿಂತ ಮುಂಚೆ ನಾನು ಯಾವ ಥರ ಅಂಗನವಾಡಿಗೆ ಹೋಗ್ಬೇಕಾದ್ರೆ ಹೆಂಗೆ ರೆಡಿ ಆಗ್ತೀನಲ್ಲ ಅದನ್ನು ನಿಮಗೂ ತೋರಿಸೋಣ ಅಂತ. ಅಂದರೆ ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೆ ನಾನು ಸಿಂಪಲ್ಲಾಗಿ ರೆಡಿ ಆಗೋದು, ಅದನ್ನು ಯಾವ ಥರ ರೆಡಿ ಆಗ್ತೀನಿ ಅಂತ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ ನೋಡಿ. ಇವಾಗ ಫಸ್ಟು ನಾನು ಫೇರ್ ಆ್ಯಂಡ್ ಲವ್ಲಿ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಅದೊಂದೇ ನಾನು ಯೂಸ್ ಮಾಡೋದು, ಬೇರೆ ಯಾವುದು ಲ್ಯಾಕ್ಮಿ ಆಗಲಿ ಮತ್ತು ಇನ್ನೊಂದಾಗಲಿ ಯಾವುದನ್ನು ನಾನು ಯೂಸ್ ಮಾಡಲ್ಲ ನನ್ನ ಫೇಸಿಗೆ. ಯಾವಾಗಲೂ ಅಷ್ಟೇ ನೋಡಿ, ಈ ಥರ ಕ್ರೀಮ್ನ ಯೂಸ್ ಮಾಡಿ ಆಮೇಲೆ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡ್ತೀನಿ. ಐಬ್ರೋಗೋಸ್ಕರ ಸ್ವಲ್ಪ ಲೈಟಾಗಿ ಯೂಸ್ ಮಾಡ್ತೀನಿ, ಯಾವುದು ಕೂಡ ಅತಿಯಾಗಿ ಯೂಸ್ ಮಾಡಲ್ಲ. ಏಕೆ ಅಂದರೆ ನಮ್ಮ ಫೇಸ್ ಎಷ್ಟು ಇದು ಕಡಿಮೆ ಯೂಸ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಮ ಫೇಸ್ ಕಾಣಿಸುತ್ತೆ. ನಾವು ಕ್ರೀಮು ಅಷ್ಟೇ ಜಾಸ್ತಿ ಹಾಕೊಳೋದ್ರಿಂದ ಅಷ್ಟು ಚೆನ್ನಾಗಿ ಕಾಣಿಸೋದಿಲ್ಲ. ಅದಕ್ಕೋಸ್ಕರ ನಾನು ಲೈಟಾಗಿ ಹಾಕ್ಕೊತೀನಿ. ಮತ್ತು ಒಂದು ಬೊಟ್ಟು ಇಕ್ಕೊತೀನಿ, ಬ್ಲ್ಯಾಕ್ ಕಲರ್ ಸಿಂಧೂರ ಇಕ್ಕೊತೀನಿ. ಆಮೇಲೆ ಅದ್ರ ಕೆಳಗಡೆ ಐಲೈನರ್ ಸಹಾಯದಿಂದ ಒಂದು ಲೈನ್ ಅಥವಾ ಒಂದು ಚುಕ್ಕಿ ಇಟ್ಕೊತೀನಿ. ಏಕೆ ಅಂದರೆ ಅದ್ರ ಮೇಲೆ ಒಂದು ಲೈನ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ, ಅದಕ್ಕೋಸ್ಕರ ನಾನು ಆ ಥರ ಇಕ್ಕೊತೀನಿ. ಮತ್ತು ಲಾಸ್ಟ್ ಈ ಚುಕ್ಕಿ ಇಡೋದು ಮಾತ್ರ ಚುಕ್ಕಿ ಇಟ್ಕೊಳೋದು ಮಾತ್ರ ಮರೆಯಲ್ಲ, ಯಾಕೆ ಅಂದರೆ ಅದು ನಂಗೆ ತುಂಬ ಇಷ್ಟ. ಆಮೇಲೆ ಸ್ವಲ್ಪ ಲಿಪ್ಸ್ಟಿಕ್ ಹಾಕಲ್ಲ, ಎಲ್ಲಾದರೂ ಫಂಕ್ಷನ್ ಇದ್ದಿದ್ದ ಕಡೆ ಮಾತ್ರ ಲಿಪ್ಸ್ಟಿಕ್ ಹಾಕ್ತೀನಿ. ಮಿಕ್ಕಿದ ಕಡೆ ಎಲ್ಲ ವ್ಯಾಸ್ಲಿನ್ ಅಥವಾ ಲಿಪ್ ಬಾಮ್ನ ಯೂಸ್ ಮಾಡ್ತೀನಿ. ಇವಾಗ ಲಿಪ್ ಬಾಮ್ನ ಯೂಸ್ ಮಾಡಿದ್ದೀನಿ ನೋಡಿ. ಈ ಥರ ಇಷ್ಟೇ ನನ್ನ ಲುಕ್ಕು, ಈ ಥರ ಕಾಣಿಸ್ತಾ ಇದೆ ನೋಡಿ. ಈ ಥರನೇ ನಾನು ರೆಡಿ ಆಗೋದು. ಮತ್ತು ಲಾಸ್ಟಲ್ಲಿ ಸ್ವಲ್ಪ ಇದನ್ನ ಕುಂಕುಮ ಇಟ್ಕೊತೀನಿ ಅಷ್ಟೇ. ಅದು ಇಟ್ಟರೆ ನನಗೆ ಮುಖಕ್ಕೆ ಚೆನ್ನಾಗಿ ಕಾಣಿಸೋದು, ಅದಕ್ಕೋಸ್ಕರ ಅದನ್ನು ಇಟ್ಕೊತೀನಿ. ಆಮೇಲೆ ಸ್ವಲ್ಪ ಕೆಳಗಡೆ ಒಂಚೂರು ಇಟ್ಕೊತೀನಿ, ಏಕೆಂದರೆ ಈ ಎರಡೂ ಕಡೆ ಇಟ್ಟರೆ ಚೆನ್ನಾಗಿ ಕಾಣಿಸೋದು, ಒಂದು ಕಡೆ ಇಟ್ಟರೆ ಚೆನ್ನಾಗಿ ಕಾಣಿಸಲ್ಲ. ಆಮೇಲೆ ಸ್ವಲ್ಪ ಮಲ್ಲಿಗೆ ಹೂವು ಇತ್ತು, ಅದನ್ನು ಕೂಡ ಮುಡ್ಕೊಂಡಿದ್ದೀನಿ. ಆಮೇಲೆ ಲೇಟ್ ಆಯಿತು ಅಂತ ಅವ್ರು ಫೋನ್ ಮಾಡಿದರು ಇನ್ನೊಂದು ಸರ್ತಿ. ಅಷ್ಟೊತ್ತಿಗೆ ನಾನು ಕೂಡ ರೆಡಿಯಾಗಿದೆ, ನನ್ನ ಮಗನೂ ಕೂಡ ಚಿಕ್ಕವನು ಇಲ್ಲೇ ಇದ್ದ, ಅವನ್ನ ಕರ್ಕೊಂಡು ಹೋಗಿ ಬಂದ್ವಿ. ರೇಷನ್ ಎಲ್ಲ ಕೊಟ್ಟರು. ಆಮೇಲೆ ಸ್ವಲ್ಪ ಬ್ಲೌಸ್ ಹೊಲಿಯೋದಿತ್ತು, ಆ ಬ್ಲೌಸ್ನ ನಿಮಗೂ ಕೂಡ ತೋರಿಸೋಣ. ನಾನು ಕಲ್ತಿರೋದು 2 ದಿವಸದಲ್ಲಿ ಬ್ಲೌಸ್ ಕಟ್ಟಿಂಗ್ ಆ್ಯಂಡ್ ಸ್ಟಿಚಿಂಗ್ ಎರಡೂ ಕಲ್ತು ಮತ್ತು ಸ್ಟಿಚ್ ಹಾಕಿ ನೀಟಾಗಿ ಪರ್ಫೆಕ್ಟಾಗಿ ಹೊಲ್ದಿದ್ದೀನಿ, ಪರವಾಗಿಲ್ಲ. ಇದು ನಮ್ಮ ಅತ್ತೆಗೆ ಅಂತ ಹೊಲ್ದಿದ್ದೆ, ಇನ್ನೊಂದನ್ನು ನನಗೆ ಅಂತ ಹೊಲ್ದಿದ್ದೆ. ಅದನ್ನು ಆಲ್ರೆಡಿ ಎಲ್ಲೋ ಇಟ್ಬಿಟ್ಟಿದ್ದೆ, ಅದು ಸಿಕ್ಕಲಿಲ್ಲ, ಅದಕ್ಕೋಸ್ಕರ ಇದೊಂದನ್ನೇ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ಬಂದಿತ್ತು ನೋಡಿ. ಈ ಥರ ಅವ್ರು ಯಾವಾಗಲೂ ಉದ್ದ ತೋಳನ್ನೇ ಇಕ್ಕಿಸ್ಕೊಳ್ಳೋದು, ಮತ್ತು ಇಷ್ಟೇ ಡೀಪು ಅಷ್ಟೇ ಇಕ್ಕಿಸ್ಕೊಳ್ಳೋದು, ಅದಕ್ಕೋಸ್ಕರ ಅಷ್ಟೇ ಇಟ್ಬಿಟ್ಟು ನೀಟಾಗಿ ಪರ್ಫೆಕ್ಟಾಗಿ ಹೊಲ್ದಿದ್ದೀನಿ ನೋಡಿ. ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಲೈಕ್ಸ್ ಕೊಡಿ. ಹಾಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ಯಾವ ಥರ ಇತ್ತು, ಮತ್ತು ಇನ್ಯಾವ ಥರ ವಿಡಿಯೋಸ್ ನಿಮಗೆ ಬೇಕು ಅಂತ ತಿಳಿಸಿದ್ರೆ ನಾನು ಆ ಥರ ವಿಡಿಯೋಸ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ. ನೋಡಿ ಈ ಥರ ಬ್ಲೌಸ್ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ, ಇವತ್ತಿನ ಬ್ಲಾಗ್ನ ಇಷ್ಟೇ. ಬ್ಲೌಸೆಲ್ಲ ಹೊಲ್ದಿದ್ದಾದಮೇಲೆ ಇನ್ನೇನು ಇದು ನಿಮ್ಗೆ ತೋರಿಸೋಣ ಅಂತಲೇ ತೋರಿಸ್ತಾ ಇದ್ದೀನಿ ಈ ಬ್ಲೌಸ್ನ.